ನಮಸ್ತೆ ನನ್ನ ಬಾಂಧವರೇ, ನಮ್ಮ ಪದ್ಮಾವತಿ ಚಾನಲ್ಗೆ ಸ್ವಾಗತ. ಬಾಂಧವರೇ, ಇವತ್ತು ನಾವು ನೋಡ್ತಿರೋ ಅಂಥದ್ದು ಮಾತಂಗಿ ಮಂತ್ರ ಅಂತ. ಈ ಮಾತಂಗಿ ಮಂತ್ರ ಅಂತಂದರೆ ಕೆಲವರು ಈ ಮಾಟ ಮಂತ್ರ ಪ್ರಯೋಗ ಮಾಡಿರ್ತಾರೆ. ಅದು ತಕ್ಷಣಕ್ಕೆ ಗೊತ್ತಾಗೋದಿಲ್ಲ. ತಕ್ಷಣಕ್ಕೆ ಅದು ಏನು ಮಾಡಿದ್ದಾರೆ ಅಂತ ಗೊತ್ತಾಗಲ್ಲ. ನೀವು ಸುಮ್ಮನೆ ಏನೋ ಅಲ್ಲಿ ಅದು ಯಾವ್ಯಾವ ಥರ ಬರ್ಬೋದು ಅಂತ ಹೇಳೋಕ್ಕಾಗಲ್ಲ. ದೇಹದಲ್ಲಿ ಹುಷಾರು ತಪ್ಪಬೋದು, ತಲೆನೋವು ಬರ್ಬೋದು, ಹೊಟ್ಟೆ ನೋವು ಬರ್ಬೋದು, ಕಾಲುಗಳ ಎಳ್ತ ಆಗ್ಬೋದು, ಈ ಕತ್ತಿನ ಭಾಗದಲ್ಲಿ ನರಗಳು ಎಳೀತಿರ್ತವೆ ಕೆಲವ್ರಿಗೆ. ಈ ರೀತಿ ನಾನಾ ರೀತಿ ಆಗ್ತಾ ಇರುತ್ತೆ. ಕೆಲವ್ರಿಗೆ ಯಾವಾಗಲೂ ಹುಷಾರಿಲ್ಲ, ಅನಾರೋಗ್ಯ ಸಿಕ್ಕಾಪಟ್ಟೆ ಕಾಡ್ತಾ ಇರುತ್ತೆ. ಮತ್ತು ಮನೆಯಲ್ಲಿ ಏನೇ ತಂದರೂ ನೆಮ್ಮದಿ ಇರಲ್ಲ, ಯಾವಾಗಲೂ ಜಗಳಗಳು, ಮತ್ತು ಹಣಕಾಸು ಕೂಡ ಸಮೃದ್ಧಿಯಾಗಿರೋದಿಲ್ಲ. ಅದರಲ್ಲೂ ಕೂಡ ಕಷ್ಟ ಇರುತ್ತೆ. ಏನೇ ತಂದರೂ ಅದು ಲಾಸ್ ಅಂತ ಆಗ್ತಾ ಇರುತ್ತೆ. ಯಾವ ವ್ಯವಹಾರ ಮಾಡ್ತೀರಾ ಅಲ್ಲಿ ಕೆಲಸಗಳಾಗಲ್ಲ, ಇನ್ನೊಂದು ಕಡೆ ಏನೋ ಒಂದು ಮಾಡ್ತೀರಾ ಅಲ್ಲೂ ಕೆಲಸ ಆಗಲ್ಲ. ಸುಮ್ಮನೆ ಹಣ ಖರ್ಚಾಗುತ್ತೆ, ಸಮಯ ವೇಸ್ಟ್ ಆಗುತ್ತೆ, ಕೆಲಸ ಯಾವುದು ಆಗಲ್ಲ. ಇಂಥದ್ದು ಕೆಲವೊಂದು ಮಾಡಿಬಿಟ್ಟಾಗ ನಿಮಗೆ ಈ ರೀತಿ ಕೆಲವೊಬ್ರಿಗೆ ಅನುಭವ ಸಾಕಷ್ಟು ಜನಕ್ಕೆ ಆಗಿರ್ಬೋದು ಇದು. ಯಾಕೆಂದರೆ ನಂಗೆ ಸಾಕಷ್ಟು ಜನ ಕರೆಗಳು ಮಾಡಿ ಹೇಳ್ತಾರೆ, ಈ ಥರ ಆಗ್ತಾಯಿದೆ, ಎಷ್ಟು ದುಡಿತೀವಿ, ಇಲ್ಲ ಅಥವಾ ಗಂಡ ಹೆಂಡತಿ ಇಬ್ಬರು ದುಡಿತೀವಿ, ತಿಂಗಳ ಕೊನೆಗೆ ಮತ್ತೆ ಸಾಲ ಮಾಡಬೇಕು ನಾವು, ಈ ರೀತಿಯಾಗಿ ಸಾಕಷ್ಟು ಜನ ಹೇಳ್ತಾ ಇರ್ತಾರೆ. ಅಂಥವ್ರಿಗೆಲ್ಲ ಇವತ್ತೊಂದು ಅದ್ಭುತವಾದಂಥ ಒಂದು ಮಾತಂಗಿ ಮಂತ್ರ ಅಂತ ಬರ್ತದೆ. ಯಾಕೆಂದರೆ ಈ ಮಂತ್ರ ಹೇಳ್ಕೊಳ್ತಾ ಇದ್ರೇ ನಿಮ್ಮಲ್ಲಿ ಏನು ಅವರು ಮಾಡಿ ನಿಮಗೆ ತೊಂದರೆಗಳು ಕೊಡ್ತಾ ಇದ್ದಾರೋ ಅದು ಎಲ್ಲ ನಿವಾರಣಾ ಮಂತ್ರ. ಇದು ಒಂದು ಮಾತಂಗಿ ಅಂದ್ರೇ ಭಾಳ ಅದ್ಭುತವಾದಂಥ ಮಾತಂಗಿ. ಇದರಲ್ಲಿ ಇನ್ನೂ ಸಾಕಷ್ಟು ಬೇರೆ ರೀತಿ ಮಾತಂಗಿ ಕೂಡ, ಉಚ್ಚಿಷ್ಟ ಮಾತಂಗಿ ಅಂತ ಕೂಡ ಹೇಳ್ತಾರೆ. ಅದನ್ನು ಕೂಡ ಕೆಲವರು ಸಿದ್ಧಿ ಮಾಡ್ಕೊಳ್ತಾರೆ, ಭಾಳ ಒಳ್ಳೆಯದು, ಅದು ಕೂಡ ಮಾಡ್ಕೋಬೋದು ಅದು. ಹಾಗಾಗಿ ಈ ಒಂದು ಮಾತಂಗಿನ ನೀವು ಮಂತ್ರನ ಇದನ್ನು ಹೇಳಿಕೊಂಡು ಇದನ್ನು ಸಂಜೆ ಹೊತ್ತಲ್ಲಿ ಹೇಳಬೇಕಾಗುತ್ತೆ. ಸಂಜೆ ಹೊತ್ತಲ್ಲಿ ಅಂದರೆ ಒಂದು 7ರಿಂದ 8 ಗಂಟೆ ಮೇಲೆ, 7-8 ಗಂಟೆ ಮೇಲೆ ಇದನ್ನು ನೀವು ಕೂತ್ಕೊಂಡು ಒಂದು ಬಿಳಿ ಬಟ್ಟೆನ ಹಾಸಿ, ನೀವು ಕೂತ್ಕೊಳ್ಳೋಂಥ ಆಸನದ ಮೇಲೆ ಒಂದು ಬಿಳಿ ಬಟ್ಟೆ ಹಾಸಿ, ಅಥವಾ ಯಾವ್ದಾದ್ರು ಮಣೆ ಇತ್ತು ಅಂದರೆ ಮಣೆ ಮೇಲೆ ಕೂತ್ಕೋಬೋದು. ಇಲ್ಲ ಅಂತಂದರೆ ಒಂದು ಬಿಳಿ ಬಟ್ಟೆ ಹಾಸ್ಕೊಂಡು ಅದರಲ್ಲಿ ನಿಮಗೆ ಯಾವ್ದಾದ್ರು ಒಂದು ದುರ್ಗೆದೋ, ಕಾಳಿದೋ, ಚಾಮುಂಡೇಶ್ವರಿ ಯಾವುದೋ ಒಂದು ಫೋಟೋ ಇದ್ರೂ ಪರವಾಗಿಲ್ಲ. ಆ ಫೋಟೋಗೆ ಒಂದು ಬಟ್ಲಲ್ಲಿ 108 ಹೂವು ಅಂದರೆ ಕೆಂಪು ಹೂಗಳು ಯಾವುದಾದ್ರು ಆಗ್ಬೋದು. ಕೆಂಪು ಹೂಗಳು, ಬಟನ್ಸ್ ರೋಸ್ ಅಂತ ಹೇಳ್ತೀವಿ, ಅಥವಾ ದಾಸವಾಳ ಹೂವು ಇರ್ತವೆ, ಗಣಗಲ ಹೂವು ಅಂತ ಹೇಳ್ತೀವಿ. ಈ ರೀತಿ ಇದೆ, ಸಾಕಷ್ಟು ಇರ್ತವೆ. ಅಂಥದನ್ನ ಇಟ್ಕೋಬೇಕು. ನಿಮಗೆ ಶಕ್ತಿ ಇದ್ದಷ್ಟು, ಇದು ಮಿನಿಮಮ್ 108 ಹೇಳಬೇಕು. ಅದ್ರ ಮೇಲೆ ಹೆಚ್ಚಿಗೆ ಹೇಳಿದ್ರು ಕೂಡ ನಿಮಗೆ ಭಾಳ ಒಳ್ಳೆಯದು. ಮತ್ತು ಇದಕ್ಕೆ ಇನ್ನೊಂದು ಏನಪ್ಪ ಅಂದರೆ ವಾಕ್ ಸಿದ್ಧಿ ಆಗಿಬಿಡುತ್ತೆ. ಈ ಮಂತ್ರ ಹೇಳ್ತಾ ನಿಮಗೆ ಬರೀ ಅದೊಂದೇ ಅಲ್ಲ, ದೇಹದಲ್ಲಿ ಒಂದು ಯಾವುದೋ ಒಂದು ಚೈತನ್ಯ, ನಿಮ್ಮಲ್ಲಿ ಆ ಚೈತನ್ಯ, ಯಾವುದೋ ಒಂದು ಶಕ್ತಿ ಇದೆ ನನಗೆ ಅನ್ನೋದು ನಿಮಗೆ ಅನ್ನಿಸ್ತಾ ಹೋಗುತ್ತೆ. ಅಂದರೆ ಇದು ಸದ್ಯಕ್ಕೆ ಇಲ್ಲ, ಹೇಳ್ತಾ ಹೋಗಬೇಕು. ನಿಮಗೆ ಕಷ್ಟ ಪರಿಹಾರ ಆಯಿತು, ಚೆನ್ನಾಗಾದ್ವಿ ಅಂತ ಬಿಡಬಾರ್ದು. ಇದನ್ನು ಕಂಟಿನ್ಯೂಸ್ ಆಗಿ ನೀವು ಹೇಳ್ತಾ ಇದ್ದಾಗ ನಿಮ್ಮಲ್ಲಿ ಯಾವುದೋ ಒಂದು ಚೈತನ್ಯ, ಯಾವುದೋ ಒಂದು ದೇವಿ ಇದ್ದಾಳೆ, ನನಗೆ ಏನೋ ಒಂದು ಒಳ್ಳೆಯದಾಗ್ತಿದೆ, ಅವಳು ಏನೋ ಒಂದು ಸೂಚನೆ ಕೊಡ್ತಾ ಇದ್ದಾಳೆ, ನನಗೆ ಈ ರೀತಿ ಮಾಡು ಅಂತ ಹೇಳ್ತಾ ಇದ್ದಾಳೆ ಅನ್ನೋದು ನಿಮಗೇನೋ ಒಂದು ರೀತಿ ಸೂಚನೆ. ನಂಗೆ ಸಾಕಷ್ಟು ಜನ ಹೇಳ್ತಾರೆ, ನಂಗೆ ಈ ರೀತಿ ಕಾಣುತ್ತೆ, ಈ ರೀತಿ ಹೇಳ್ತಾಳೆ, ಆದರೆ ಹೇಳಲ್ಲ, ಆ ಥರ ಮುಖ ಕಾಣುತ್ತೆ, ಬೇರೆ ಬೇರೆ ರೀತಿಲಿ ಯಾವುದೋ ಒಂದು ಸೂಚನೆ, ಒಟ್ಟಲ್ಲಿ ನನ್ನ ಹತ್ರ ಯಾರೋ ಇದ್ದಾರೋ ಅಂತ ಅನ್ನೋ ಒಂದು ಅನುಭವ ನನಗಾಗುತ್ತೆ. ಅದನ್ನೇ ಯಾರ ಹತ್ರ ಹೇಳ್ಕೊಳಕ್ಕಾಗಲ್ಲ. ಅದು ನನಗೆ ಭ್ರಮೆನಾ ಅಥವಾ ನಿಜಾನ ನನಗೂ ಗೊತ್ತಿಲ್ಲ. ಇದು ಏನು ಅಂತ ಗೊತ್ತಿಲ್ಲ, ನನಗೆ ಭಯ ಆಗುತ್ತೆ ಒಂದೊಂದು ಸಾರಿ ಅಂತ ಕೂಡ ಸಾಕಷ್ಟು ಜನ ನನಗೆ ಹತ್ರ ಹೇಳಿದ್ದಾರೆ. ಇದೆಲ್ಲ ಏನು ಅಂತಂದರೆ, ನಿಮ್ಮಲ್ಲಿ ಆ ಮಂತ್ರಗಳು ಹೇಳ್ತಾನೋ ಅಥವಾ ನಿಮ್ಮ ಒಂದು ಪೂರ್ವಾಜಿತ ಒಂದು ಪುಣ್ಯದ್ದು ಫಲನೋ ಆ ತಾಯಿ ನಿಮಗೆ ಕಾಣಿಸ್ತಿರ್ತಾಳೆ. ಆದರೆ ಅವಳಿಗೆ ಹೇಳೋಕ್ಕಾಗಲ್ಲ, ನಿಮ್ಮ ಹತ್ರ ಬಂದು ಅವಳ ಕಾರ್ಯಗಳನ್ನಾಗಲಿ ನಿಮಗೆ ಇಂಥದ್ದು ಮಾಡ್ಕೊಳ್ಬೇಕು ಅನ್ನೋದಾಗಲಿ ಆಗಲ್ಲ. ಯಾಕೆ ಅಂತ ನಿಮ್ಮಲ್ಲಿ ಕೆಲವು ಕಟ್ಟುಗಳು ಇರ್ತವೆ. ಕಟ್ಟುಗಳು ಅಥವಾ ಈ ಜನಗಳು ಮಾಡಿರೋ ತೊಂದರೆಯಿಂದ ಕಾಣಿಸ್ತಾರೆ ಅಷ್ಟೇ. ಅವರು ನಿಮಗೆ ಕಣ್ಣಿಗೆ ಯಾವುದೋ ಒಂದು ರೀತಿ ಕಾಣಿಸ್ತಾರೆ, ಅಥವಾ ಕನಸಲ್ಲಿರ್ಬೋದು, ರಿಯಲ್ ಆಗಿರ್ಬೋದು, ಕಾಣಿಸ್ತಾರೆ. ಆದರೆ ಯಾವುದು ನಿಮಗೆ ಈ ರೀತಿ ಮಾಡ್ಕೊ ಅಂತ ಬಾಯಿ ಬಿಟ್ಟು ಹೇಳಲ್ಲ. ಈ ರೀತಿ ಯಾಕೆಂದರೆ ಇಲ್ಲಿ ನಿಮ್ಮಲ್ಲಿ ಕಟ್ಟಲಿದ್ದಾಗ ಅವ್ರು ಹೇಳಿದ್ರು ಕೂಡ ಅದು ಕೆಲಸ ಆಗಲ್ಲ. ಹಾಗಾಗಿ ನಿಮ್ಗೆ ಅವರು ಯಾವುದೇ ರೀತಿ ವಿವರಣೆ ಕೊಡಲ್ಲ. ಈ ರೀತಿಯೆಲ್ಲ ಇದ್ದಾಗ ನೀವು ಇದನ್ನು, ಈ ಒಂದು ಮಂತ್ರನ ಹೇಳ್ಕೊಂಡು ನೀವು ಒಂದು ತಂಬಿಗೆ ನೀರು ಇಟ್ಕೊಂಡಾದರೂ ಹೇಳ್ಕೊಬೋದು, ಅಥವಾ ಭಸ್ಮ ಅಂದರೆ ವಿಭೂತಿ ಭಸ್ಮ ಅದನ್ನಾದ್ರೂ ಇಟ್ಕೊಂಡು ಹೇಳ್ಬೋದು. ನೀರು ಇಟ್ಕೊಂಡು ಹೇಳಿದ್ರು ಓಕೆ,
ಅಥವಾ ಭಸ್ಮ ಇಟ್ಕೊಂಡು ಹೇಳಿದ್ರೂ ಪರವಾಗಿಲ್ಲ. ನೀರು ಇಟ್ಕೊಂಡು ಹೇಳಿದಾಗ ಆ ನೀರನ್ನು ನೀವು ಸ್ನಾನಕ್ಕೆ ಬಳಸ್ಕೋಬೇಕಾಗುತ್ತೆ. ಅಂದರೆ ಕೊನೆಯದಾಗಿ ನೀವೆಲ್ಲ ಸೋಪು ಸೀಗೆಕಾಯಿ ಏನು ಹಾಕ್ಕೊಳ್ತಿರೋ ಶಾಂಪು ಎಲ್ಲ ಹಾಕಿ ಕೊನೆಯದಾಗಿ ಹಾಕ್ಕೋಬೇಕು. ಆ ನೀರನ್ನ ನೀವು ಸ್ನಾನಕ್ಕೆ ಹಾಕ್ಕೋಬೇಕಾಗುತ್ತೆ. ಭಸ್ಮ ಆದರೆ ನೀವು ಸ್ನಾನ ಮಾಡೋ ನೀರಿಗೆ ಅದನ್ನು ಒಂದು ಸ್ವಲ್ಪ ಹಾಕ್ಕೊಂಡು ಸ್ನಾನ ಮಾಡಬೇಕಾಗುತ್ತೆ. ಈ ರೀತಿ ಮಾಡಿದಾಗ ಏನಾಗುತ್ತೆ, ನಿಮ್ಮಲ್ಲಿರೋ ಮೂದೇವಿತನ ಇರ್ಬೋದು, ಸೋಂಬೇರಿತನ ಇರ್ಬೋದು, ಯಾವುದೋ ಒಂದು ಅಡಚಣೆ ಆಗ್ತಾಯಿದೆ, ನಾನು ಏನು ಕೆಲಸ ಮಾಡಿದ್ರು ಸಕ್ಸಸ್ ಆಗ್ತಾಯಿಲ್ಲ, ಏನು ಎಲ್ಲ ರೀತಿಲೂ ಲಾಸ್ ಆಗ್ತಾಯಿದೆ, ಮತ್ತು ನನಗೇನೋ ಒಂದು ರೀತಿ ಸುಮ್ಮನೆ ಒಂದು ಮೂಲೆಯಲ್ಲಿ ಕುತ್ಕೋಬೇಕು ಅನ್ನೋದು ಬರೀ ಈ ರೀತಿ ಆಗ್ತಾಯಿದ್ದೀನಿ, ನಾನು ಏನು ಕೆಲಸ ಮಾಡೋಕ್ಕೂ ನಂಗೆ ಇಷ್ಟ ಆಗ್ತಾಯಿಲ್ಲ, ಹೊರಗಡೆ ಹೋಗೋಕೆ ಇಷ್ಟ ಆಗ್ತಾಯಿಲ್ಲ, ಅಲ್ಲಿ ಒಂದು ದೇವಸ್ಥಾನಕ್ಕೆ ಹೋಗೋಕೆ ಇಷ್ಟ ಆಗ್ತಾಯಿಲ್ಲ, ಈ ರೀತಿ ಕೆಲವೊಂದು ಅಡಚಣೆಗಳು ಅವು ಮಾಡ್ತಾ ಇರ್ತವೆ. ಯಾಕೆಂದರೆ ನೀವು ಒಂದು ದೇವಸ್ಥಾನಕ್ಕೆ ಹೋದಾಗ ಅದಕ್ಕೆ ಇಷ್ಟ ಆಗಲ್ಲ, ಹಾಗಾಗಿ ಅಲ್ಲಿ ಕೂಡ ನೋಡೋಣ ಬಿಡು ಇನ್ನೊಂದು ದಿವಸ ಹೋಗೋಣ, ಈ ರೀತಿ ಅದು ನಿಮ್ಮನ್ನು ಡೈವರ್ಟ್ ಮಾಡ್ತಾರೆ. ಅಂದರೆ ಬೇರೆ ಕಡೆ ನಿಮ್ಮನ್ನು ಒಂದು ಸೆಳೀತಾ ಇರುತ್ತೆ. ಈ ರೀತಿ ಕೆಟ್ಟದ್ದಾದರೆ ಬೇಗ ನಿಮ್ಮನ್ನು ಕಳಿಸುತ್ತೆ, ಒಳ್ಳೇದೆಲ್ಲ ಆಗ್ಬಿಡುತ್ತೋ ಅದು ನಿಮ್ಮನ್ನಲ್ಲಿ ಸೇರ್ಸೋಕ್ಕೆ ಬಿಡೋದಿಲ್ಲ. ಈ ಮಂತ್ರಗಳ್ನ ಕೂಡ ಕೆಲವ್ರಿಗೆ ಹೇಳೋಕ್ಕೆ ಬಿಡಲ್ಲ. ಅದು ಕೆಲವ್ರು ಹೇಳ್ತಾನೆ ನಿದ್ದೆಗೆ ಹೋಗಿ ಬಿದ್ದುಬಿಟ್ಟಿರು, ನಿದ್ದೆನೇ ಹಂಗೆ ಎಳ್ಕೊಂಡು ಹೋಗ್ತಾ ಇರುತ್ತೆ ಅವ್ರಿಗೆ. ಇನ್ನೊಂದು ಸರಿ ಕೆಲವ್ರಿಗಂತೂ ಅಯ್ಯೋ ಹೇಳ್ತಿದ್ದಂಗೆ ಇದು ಬೇಡಪ್ಪ, ಇದು ಹೇಳೋಕ್ಕೆ ಆಗ್ತಿಲ್ಲ ನನ್ನ ಕೈಲಿ, ಬೇಡ ಇದು ಮಂತ್ರ ಅನ್ನೋ ಥರ ಅವ್ರಿಗೆ ಅದು ಇಷ್ಟ ಆಗದಿರಂಗೆ ಆಗ್ಬಿಡುತ್ತೆ. ಯಾಕೆಂದರೆ ಅಲ್ಲಿ ಅದಕ್ಕೆ ತೊಂದರೆ ಆದಾಗ ನಿಮಗೆ ಈ ರೀತಿ ಚೇಷ್ಟೆಗಳು ಥರ ಮಾಡಿ ತೋರಿಸ್ತಾ ಇರುತ್ತೆ. ಅದನ್ನು ಬುದ್ಧಿವಂತರಾಗಿ ನೀವು ಹಾಗಿದ್ದಾಗಲಿ ನಾನು ಏನಾದ್ರು ಆಗಲಿ ನಾನು ಮಾಡ್ತೀನಿ ಅಂದ್ಕೊಂಡು ಹೋದಾಗ, ಇದನ್ನು ಮಾಡಿದಾಗ ನಿಮ್ಮಲ್ಲಿ ಅಲ್ಲಿರೋ ಅಂಥ ಯಾವುದೋ ದುಷ್ಟಶಕ್ತಿ ಇರುತ್ತೋ ತೊಲಗೋಗುತ್ತೆ. ಇಲ್ಲ ಅಂತಂದರೆ ಅದು ನಿಮ್ಮನ್ನು ತುಳಿದಾಗ್ತಾ ಇರುತ್ತೆ, ಯಾವುದಕ್ಕೂ ಒಳ್ಳೆ ಕೆಲ್ಸಕ್ಕೆ ಬಿಡದೆ ನಿಮ್ಮನ್ನು ತುಳಿದಾಗ್ತಾ ಇರುತ್ತೆ. ಇಂಥದ್ದು ಇದೇನಾಗುತ್ತೆ, ಬರೀ ಒಬ್ರಿಗೆ ಬರಲ್ಲ, ಮನೆಗೆ ಒಬ್ರಿಗೆ ಬಂತು ಅಂದರೆ ಸ್ವಲ್ಪ ದಿವಸ ಅಲ್ಲಿರುತ್ತೆ. ಇನ್ನೊಬ್ರು ಗಂಡಂಗಿದ್ರೆ ಹೆಂಡ್ತಿಗಿದ್ರೆ ಗಂಡ ಅಥವಾ ಮಕ್ಕಳು, ಈ ರೀತಿ ಅದು ಸುತ್ತು ನಿಮ್ಮ ಮನೇಲಿ ಎಷ್ಟು ಜನ ಇರ್ತೀರೋ ಅಷ್ಟು ಜನ ಸದಸ್ಯರಿಗೂ ಅದು ರೌಂಡ್ ಹೊಡಿತಾ ಇರುತ್ತೆ. ಇಲ್ಲಿ ಬಿಟ್ಟು ಆ ಕಡೆ ಹೋದಾಗ ನೀವು ಸ್ವಲ್ಪ ಕ್ಲಿಯರ್ ಆಗ್ತೀರ. ನೀವು ಅನ್ಕೋತೀರಿ ಈ ಅಮಾವಾಸ್ಯೆ ಹುಣ್ಣಿಮೆ ಬಂದರೆ ನನಗೆ ಹಿಂಗಾಗುತ್ತೆ ಅಂತ. ಅದು ಅಮಾವಾಸ್ಯೆ ಹುಣ್ಣಿಮೆಗೆ ಬಂದರೆ ಹಿಂಗಾಗೋದಲ್ಲ. ಅಂದರೆ ಆ ಅಮಾವಾಸ್ಯೆ ತನಕ ಇನ್ನೊಂದು ಕಡೆ ಇರುತ್ತೆ, ಅಮಾವಾಸ್ಯೆ ಹತ್ರ ಬಂದಾಗ ನಿಮ್ಮ ಹತ್ರ ಬರುತ್ತೆ. ಆವಾಗ ನಿಮಗೆ ಅಲ್ಲಿ ಇನ್ನು 2 ದಿವಸ 3 ದಿವಸ ಇದೆ ಅನ್ನೋಂಗೆ ನಿಮ್ಗೆ ಶುರುವಾಗುತ್ತೆ. ಅದೇ ರೀತಿ ಇನ್ನೊಂದು ಕಡೆ ಹೋಗುತ್ತೆ, ಅಲ್ಲಿ ಸ್ವಲ್ಪ ಫ್ರೀ ಆಗ್ತೀರಾ. ಈ ರೀತಿ ಇದು ನಿಮ್ಮನ್ನು ಯಾಮಾರಿಸಿ ಕೊನೆಗೊಂದು ಅಧೋಗತಿಗೆ ನಿಮ್ಮನ್ನು ತಳ್ಳಿಬಿಡುತ್ತೆ. ಹಾಗಾಗಿ ಈ ಒಂದು ಮಂತ್ರನ ನೀವು ಹೇಳ್ಕೊಳ್ಳಿ. ಹೇಳ್ತಾ ನಿಮಗೆಲ್ಲೇ ಒಂದು ಆ ಶಕ್ತಿ ಅನ್ನೋದು ಒಂದು ನಿಮಗೆ ಮುಂದೆ ಗೊತ್ತಾಗುತ್ತೆ. ನಾವು ಹೇಳೋದಕ್ಕಿಂತ ನೀವೇ ಅದು ಅನುಭವಿಸಿದಾಗ ಆ ಅನುಭವ ಇರುತ್ತಲ್ಲ, ಅದು ನಿಮಗೆ ಗೊತ್ತಾಗೋವಂಥದ್ದು. ಬಾಂಧವರೇ, ಈ ಒಂದು ಮಂತ್ರ ಯಾಕೆಂದರೆ ಸಾಕಷ್ಟು ಜನ ಕಷ್ಟದಲ್ಲಿ ಪಾಪ ಕೇಳ್ತಾ ಇರ್ತಾರೆ, ನಮಗೂ ಸದ್ಯಕ್ಕೆ ಅದನ್ನು ಹೇಳಲಿಕ್ಕಾಗಲ್ಲ, ಮುಂದೊಂದು ಸರಿ ಹೇಳ್ತೀವಿ ಅಂತ ಹೇಳಿರ್ತೀವಿ. ಹಾಗಾಗಿ ಇದು ಒಂದು ನಮಗೆ ಆ ಒಂದು ಜ್ಞಾಪನ ಬಂದಾಗ ಕೂಡ ನಾವು ಕೂಡ ಅದನ್ನು ಕೊಡೋಣ, ಪಾಪ ಕಷ್ಟದಲ್ಲಿ ಇರ್ತಾರೆ ಅನ್ನೋ ಉದ್ದೇಶಕ್ಕೆ ಇದನ್ನು ಕೊಡ್ತಾಯಿದ್ದೀನಿ. ಬಾಂಧವರೇ, ಈ ಒಂದು ವಿಡಿಯೋ ನಿಮಗೆ ಸದುಪಯೋಗ ಆಗುತ್ತೆ ಅಂದ್ಕೊಂಡಿದ್ದೀನಿ. ಆ ರೀತಿಯ ಉಪಯೋಗ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ಇದ್ರ ಬಗ್ಗೆ ಏನಾದರೂ ಇತ್ತು ಅಂದರೆ ಕಾಮೆಂಟಲ್ಲಿ ಹಾಕಿ ಅಂತ ಹೇಳ್ತಾ ಧನ್ಯವಾದಗಳು ಬಾಂಧವರೇ.